ಕಲ್ಯಾಣಿ ಹೋಗೋಣ. ಸರಿ ಸುಮಾ ಹೋಗೋಣ. ಆಮೇಲೆ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡಿದ್ಯಾ ತಾನೇ? ಏನಾಗಬೇಕು ಅಂತ ಇರುತ್ತೋ ಅದು ಹಾಗೆ ಆಗುತ್ತೆ ಅಲ್ವಾ ಸುಮಾ. ನಾವೇನು ಕೇಳ್ಕೊಂಡ್ರು ಅಷ್ಟೇ ಬಿಟ್ಟರು ಅಷ್ಟೇ. ನೋಡು, ನೀನು ಹೇಳೋದನ್ನ ನಾನು ಒಪ್ಕೊತೀನಿ. ಆದರೂ ನಾವೊಂದು ಅಪ್ಲಿಕೇಶನ್ ಹಾಕೋದ್ರಲ್ಲಿ ತಪ್ಪಿಲ್ಲ. ಪಾಸ್ ಆಗೋದು ಬಿಡೋದು ಆಮೇಲೆ. ಇದೇನು ಎಕ್ಸಾಮ್ ಅನ್ಕೊಂಡಿದ್ಯಾ? ನಿಜ ಕಲ್ಯಾಣಿ, ದೇವ್ರು ಯಾವಾಗಲೂ ನಮಗೊಂಥರ ಜಾಬ್ ಇದ್ದಂಗೆ ಗೊತ್ತಾ. ನಮ್ಗೇನು ಬೇಕು ಅದನ್ನು, ಯಾವಾಗ ಬೇಕು ಅದನ್ನು, ನಮ್ಮ ಇಷ್ಟ ಕಷ್ಟಗಳನ್ನ ಅವಾಗವಾಗ ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಸೊ ಕೊಡೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ಬಟ್ ನಮ್ಮ ಮನಸ್ಸಿಗೆ ಸಮಾಧಾನ ಇರುತ್ತಲ್ವಾ. ಆದರೆ ಒಂದಲ್ಲ ಒಂದು ದಿವಸ ಅಂತೂ ಕೊಟ್ಟೇ ಕೊಡ್ತಾನೆ. ಏನೋ ಅಪ್ಪ, ಎಲ್ಲ ಒಳ್ಳೇದಾದರೆ ಸಾಕು ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನೂ ನಾನು ಕೇಳ್ಕೊಂಡಿಲ್ಲ. ಹೋಗ್ಲಿ ಬಿಡು, ನಾನು ಕೇಳ್ಕೊಂಡಿದ್ದೀನಿ. ಏನು ಕೇಳ್ಕೊಂಡಿದ್ಯಾ? ನಿನ್ನನ್ನು ಮದುವೆ ಆಗೋ ಹುಡುಗ ನಿನಗಿಂತ ಜಾಸ್ತಿ ನಿನ್ನನ್ನು ಇಷ್ಟಪಡಬೇಕು ಅಂತ. ಒಂದು ವೇಳೆ ಅದಾಗಿಲ್ಲ ಅಂದರೆ? ಯಾಕಾಗಲ್ಲ ಕಲ್ಯಾಣಿ, ಇಲ್ಲಿವರೆಗೂ ನೀನು ಕಷ್ಟಪಟ್ಟಿದ್ಯಾ. ಮುಂದೆ ನಿನಗೆ ಒಳ್ಳೆ ಭವಿಷ್ಯ ಇದೆ. ತಾಯಿ ಪ್ರೀತಿ ಕಳ್ಕೊಂಡಿರೋ ನಿನಗೆ ಅಟ್ಲೀಸ್ಟು ಮುಂದೆ ನಿನ್ನ ಮದುವೆ ಆಗೋ ಹುಡುಗ ಆದರೂ ತಾಯಿ ಅಷ್ಟೇ ಪ್ರೀತಿ ನಿನಗೆ ಕೊಡಬೇಕು. ಆದಷ್ಟು ಬೇಗ ಹುಡುಗ ಬಂದು ನಿನ್ನನ್ನು ಒಪ್ಕೊಂಡೋದ್ರೆ ನನಗೆ ಅಷ್ಟೇ ಸಾಕು. ನನಗೂ ಅದೇ ಆಶ್ಚರ್ಯ ಸುಮಾ. ಮನೇಲಿ ಚಿಕ್ಕಮ್ಮ ಅಜ್ಜಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಯಾಕಿಷ್ಟು ಬೇಗ ನಮ್ಮ ಅತ್ತೆ ಮಗನಿಗೆ ಮದುವೆ ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ. ಹೇಗೋ ಬಿಡು ಕಲ್ಯಾಣಿ, ಆಗೋದೆಲ್ಲ ಒಳ್ಳೇದಕ್ಕೆ. ಹೇಗೋ ಎಲ್ಲ ಒಳ್ಳೇದಾದರೆ ಸಾಕು. ಸರಿ ಹೋಗೋಣ ಬಾ. ಆಮೇಲೆ ಸುಮಾ, ಅಜ್ಜಿನೂ ಚಿಕ್ಕಮ್ಮ ಇಬ್ರು ಊರಿಗೆ ಹೋಗಿದ್ದಾರೆ ಕಣೆ. ಹೌದಾ? ಯಾವಾಗ? ನಾನು ಹೇಳೋದೇ ಮರ್ತೆ ಸುಮಾ. ಬೆಳಗ್ಗೆ ತಾನೇ ಹೋದ್ರು. ಸುಮ್ಮನ ಜೊತೆಲಿ ಇರಿಸ್ಕೊ ಅಂತ ಹೇಳಿದ್ರು. ಅದಕ್ಕೇನಂತೆ, ಈ ಪೂಜೆ ಸಾಮಾನೆಲ್ಲ ಮನೆಗೆ ಇಟ್ಬಿಟ್ಟು ಬರ್ತೀನಿ ಕಲ್ಯಾಣಿ. ಹಾಗೆ ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ, ಇಲ್ಲಾಂದರೆ ಅವ್ರು ಸುಮ್ಮನೆ ಹುಡುಕಾಡ್ತಾರೆ. ಸರಿ ಸರಿ ಹೋಗೋಣ. ಹಾಂ ಹೋಗೋಣ. ಏನ್ ದೊಡ್ಡಪ್ಪ, ಮನೆ ಹತ್ರ ಬಂದು ಎಷ್ಟೊತ್ತಾಯ್ತು, ಒಬ್ರು ಇಲ್ಲ ಇಲ್ಲಿ. ಬರ್ತಾರೆ ಇರು ಸೂರ್ಯ, ಎಲ್ಲ ಹೊಲ್ದ ಹತ್ರ ಹೋಗಿರ್ತಾರೆ. ನಮಗೆ ಯಾವಾಗೂ ಕೆಲಸಗಳು ಇರ್ತಾವಲ್ಲ. ನಾವು ಬರ್ತೀವಿ ಅಂತ ಏನು ಕಾಯ್ಕೊಂಡು ಕೂತಿರ್ತಾರ ಅವರು. ಅದಕ್ಕೆ ನಾನು ಹೇಳಿದ್ದು, ಫಸ್ಟೇ ಹೇಳ್ಬಿಟ್ಟು ಬಂದ್ರೆ ಈ ಥರ ಎಲ್ಲ ಕಾಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ವಲ್ಲ. ನೀನು ಯಾಕಲ್ಲ ಇಷ್ಟೊಂದು ಅರ್ಜೆಂಟ್ ಮಾಡ್ತಿ ಸೂರ್ಯ? ಸ್ವಲ್ಪ ಸಮಾಧಾನ ಮಾಡ್ಕ. ಇವತ್ತೆಲ್ಲ ನೀನು ಎಲ್ಲೂ ಹೋಗಂಗಿಲ್ಲ. ಇವತ್ತೆಲ್ಲ ನಿಂದು ಏನೇ ಕೆಲಸ ಕಾರ್ಯಗಳಿದ್ರು ಎಲ್ಲ ರಜಾನೆ, ಗೊತ್ತಾಯ್ತಾ? ಇವತ್ತು ಹೊತ್ಬಿಡು ನೀನು ನನ್ನ ಜೊತೆಗೆ ಇರಬೇಕು. ನನ್ಗೆ ಈ ಥರ ಎಲ್ಲ ಒಬ್ರು ಕಾಯ್ಬೇಕು ಅಂದರೆ ಆಗಲ್ಲ ದೊಡ್ಡಪ್ಪ. ನನಗೆ ತುಂಬ ಹಿಂಸೆ ಆಗ್ತಿದೆ ಇಲ್ಲಿ. ಅದು ಅಲ್ಲದೆ ಹೊಸ ಜಾಗ ಬೇರೆ, ಹೊಸ ಜನ. ನೋಡಿ ಹೋಗೋರು ಬರೋರೆಲ್ಲ ಹೆಂಗೆ ನೋಡ್ತಾ ಇದ್ದಾರೆ ನನಗೆ. ಎಲ್ಲರಿಗೂ ಗೊತ್ತು ಬಿಡ್ಲಾ? ಈ ಮನೆ ಎಣ್ಣೈತೆ, ಗೊಂಡು ಬರ್ತವೆ ಹೋಗ್ತವೆ ಅಂಬೋದು ಎಲ್ಲರಿಗೂ ಗೊತ್ತು. ಅದ್ರಲ್ಲಿ ಏನೈತೆ ಪೆಸಲ್ಲು? ಯಾವ ಊರವರು ಗಂಡು? ಏನಪ್ಪ ಇದು ನನಗೆ ಹಿಂಸೆ. ಬರಕ ಏನು ಸನಕಿದ್ದೀರಿ? ಊರಾಣಿ ಸನಕಿದ್ದೀವಿ. ಯಾರು ನೀವು? ಊರಿಗೆ ವಾಸೊಬ್ರು ಇದ್ದಂಗಿದ್ದೀರಿ, ಇಲ್ಲಿ ಮನೆ ಬಾಗ್ಲ ಕೂತಿದ್ದೀರಿ. ಇವ್ರು ಬೇರೆ ಬೀಗ ಹಾಕೊಂಡು ಹೋಗ್ಯವ್ರೆ. ವಾಸುಬ್ರು ಏನಿಲ್ಲ, ಅಳುಬ್ರೇನೆ. ಸ್ವಂತ ನನ್ನ ತಂಗಿ ಮನೇನೆ. ನನ್ನ ತಂಗಿ ಅದೇ ಲಕ್ಷ್ಮಿ ತೀರೋದ್ಲಲ್ಲ, ಸ್ಯಾನ ವರ್ಷಗಳಾದ್ವು ಬಂದು ಇವತ್ತು ಬಂದಿದ್ದೀವಿ. ಲಕ್ಷ್ಮಿ ಅವ್ರ ಅಣ್ಣನೇ ನೀವು? ಹೂ ಕಣಕ. ದೊಡ್ಡಯ್ಯಪ್ಪ ನಾನೇ. ಬರ್ರಣಿಯ, ಕಾಪಿ ಕುಡ್ಕ ಬರ್ರಿ ಬರಂತೆ, ಬರ್ರಿ ಮನೆಗೆ. ಆಯ್ತಾಯ್ತು ಬರೋಣಕ್ಕ. ಅಲ್ಲ, ಮೊದಲು ಇಲ್ಲಿಂದ ಹೋಗೋಣ ಅಂತ ನಾನಿದ್ರೆ ಮನೆ ಓಡಾಡ್ಕೊಂಡು ಕೂತ್ಕೊಳ್ತಾರೆ ದೊಡ್ಡಪ್ಪ ಅಂದಂಗೆ. ಎಲ್ಲೋದ್ರಮ್ಮ ಇವರು? ನಿನ್ನೆ ಆ ರುತ್ನಮ್ಮನ್ನ ಅವ್ರ ಅಮ್ಮ ಬಂದು ಕರ್ಕೊಂಡೋಗೋಳು. ಒಂದು ವಾರ ಆಗಿತ್ತು, ಅವ್ರ ಅಮ್ಮ ಬಂದು ಇಲ್ಲೇ ಇದ್ರು. ಊರಿಗೆ ಕರ್ಕೊಂಡೋಗವ್ರಣಿಯ. ನೆನ್ನೆ ಹೋಗವ್ರಿ. ಬರೋದಿನೊಂದು ವಾರ ಆಗ್ತತೇನ. ಹೌದಾ? ಹಂಗಾದ್ರೆ ರತ್ನಮ್ಮ ಇಲ್ವಾ? ಇಲ್ಲ, ರತ್ನಮ್ಮ ಊರಿಗೆ ಹೋಗವಳೆ. ಅಪ್ಪ ಮಗಳು ಇಲ್ಲೇ ಅವ್ರು ಹೇಳ್ರಿ. ಯಾವಾಗ ಬಂದ್ರಿ ಮಾಮ? ಆಗ ಚಂದ್ರು ಇಲ್ಲೇ ಅವನು ಎತ್ತೋಗಿದ್ದಪ್ಪಯ್ಯ. ಪಾಪ ಬಂದು ಅವಾಗಿಂದ ಬಾಗ್ಲಿಗೆ ನಿಂತ್ಕೊಂಡವ್ರೆ. ನಾನು ಯೋಟತ್ತು ನೋಡಿ ಯಾರ ಇವರು ಅಂತೇಳಿ ಮಾತಾಡ್ಸೋಣ ಅಂತ ಬಂದೆ. ನಾನು ಹೊಲ್ತಕ್ಕೆ ಹೋಗಿದ್ದೆ, ಈಗ ಗೊತ್ತಾಯ್ತೀನಿ ಕಣಕ್ಕ. ನೆಂಟ್ರು ಬಂದವ್ರು ನೋಡಪ್ಪ, ಕರ್ಕೊಂಡೋಗಿ ಒಳಗೆ ಪಾಪ ಬೀಗ ಹಾಕೊಂಡೋಗಿದ್ದೀರಿ. ಕಲ್ಯಾಣಿ ದೇವಸ್ಥಾನಕ್ಕೆ ಹೋಗವಳೆ, ಹಂಗಾಗಿ ನಾನು ಬೀಗ ಹಾಕೊಂಡು ಹೋಗಿದ್ದೆ. ಚೆನ್ನಾಗಿದೆಯಾ ಚಂದ್ರು? ಕಣಮ್ಮ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀವಪ್ಪ. ಬರ್ರಿ ಬಳಿಕ್ ಹೋಗನ್ ಅಂದಂಗೆ. ನೀನು ಸೂರ್ಯ ಅಲ್ವೇನಪ್ಪ? ಚಂದ್ರು ಲಲಿತಮ್ಮನ ಮಗನೇ. ಏನ್ ಮಮ್ಮ ಈಟುದಕ್ಕೆ ಬೆಳ್ಬಿಟ್ಟು ಅವನಿಗೆ ಗುರ್ತೇ ಸಿಗ್ಲಿಲ್ಲ ನನಗೆ. ಹೋಗತ್ತಾಗಿ ಸಣ್ಣ ಹುಡುಗನಾಗ ನೋಡಿದ್ದು ಗುರ್ತು ಸಿಗ್ಲಿಲ್ಲ ನನಗೆ ಕಣಪ್ಪ. ಬೇಜಾರು ಮಾಡ್ಕೋಬೇಡ, ಪರವಾಗಿಲ್ಲ ಬಿಡಿ. ಅದ್ಯಾಕಪ್ಪಯ್ಯ ಹಂಗೆ ಮಾತಾಡ್ತಿ? ಸ್ವಂತ ನಿಮ್ಮ ಮಾಮನೆ ಕಣಪ್ಪ ಯಪ್ಪ. ಇರ್ಲಿ ಬಿಡಕ್ಕ, ಮೊದಲನೇ ಸರಿ ಮಾತಾಡ್ತಾವ್ರೆ, ನೋಡ್ತಾವ್ರೆ. ಸ್ವಲ್ಪ ಮುಜುಗಾರ ಇರ್ತತೆ, ಅಡ್ಜಸ್ಟ್ ಆಗ್ತಾರೆ ಬಿಡಿ. ಸರಿ ಬರಪ್ಪ. ಒಳ್ಳೆಮ್ಮ ಕಾಪಿ ತಗೋಬತ್ತೀನಿ. ಕೂಕ ಸೂರ್ಯ ಕೂತ್ಕೊಳಪ್ಪ. ಚಂದ್ರು ತಗ, ಇದ್ರಾಗೆ ಲಲಿತಮ್ಮ ಹೂವು ಕಳ್ಸವಳೆ, ಕಲ್ಯಾಣಿ ಕೊಡ್ಬೇಕಂತ ತಗೊಳಪ್ಪ. ಮೊನ್ನೆನೋ ತಗೊಬಂದಿದ್ರು ಕಣ್ಮಮ್ಮ. ಕಾಪಿ ಕುಡಿತೀಯ, ಟೀ ಕುಡ್ತೀಯಪ್ಪ? ಪರವಾಗಿಲ್ಲ ಅಂಕಲ್. ಟೀನಾಗ ತಗೊಬರೋಗಪ್ಪ, ಟೀನ ಕುಡಿತಾನೆ. ಏನು ನಾಚಿಕೆ ಪಟ್ಕೋಬೇಡ ಸೂರ್ಯ. ಸ್ಯಾನೆ ವರ್ಷ ಆದ್ಮೇಲೆ ಬಂದಿರೋದಕ್ಕೆ ನಿನ್ಗೆ ಮುಜುಗರ ಅನ್ನಿಸ್ತೈತಿ. ನಿಮ್ಮ ಅತ್ತೆ ಇದ್ದಿದ್ರೆ ಬಂದು ಹೋಗೋದು ಮಾಡ್ತಿರ್ಲಿಲ್ವ ನೀನು? ಏನು ನಾಚಿಕೆ ಪಟ್ಕೋಬೇಡ, ಇದು ನಿಮ್ಮನೇನೆ ಅಂತಾನೆ ತಿಳ್ಕ. ಅಂದಂಗೆ ಮಾಮ ಅಂತಾನೆ ಕರಿಯಪ್ಪ. ನಾನೇನು ಅನ್ಕಮಲ್ಲ. ಇಷ್ಟು ವರ್ಷ ನಿಮ್ಮನ್ನೆಲ್ಲ ನೋಡ್ದಂಗೆ ನನಗೂ ಭಾಳ ಬೇಜಾರಾಗ್ಬಿಟ್ಟೈತಿ. ಇವಾಗೆಲ್ಲ ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಗ್ತೈತೆ. ನಿಮ್ಮ ಬಾಯಿಂದ ಮಾಮ ಅಂತ ಕರೆದ್ರೆ ನನಗೂ ಖುಷಿ ಕಣಪ್ಪ. ಹಂಗಾರೆ ಇನ್ನೂ ಎಷ್ಟೊತ್ತಾಗ್ತದಪ್ಪ ಕಲ್ಯಾಣಿ ಬರೋದು? ಇನ್ನೇನು ಈಗಲಾಗ್ಲೇ ಗೊತ್ತಾಗ್ತಕ್ರಿ ಕಲ್ಯಾಣಿನೂ ಅವಳು ಜೊತೆ ಹುಡುಗಿ ಹೋಗವ್ರಿಬ್ರು. ಎಲ್ಲಿ? ಯಾವ ದೇವಸ್ಥಾನ? ಇಲ್ಲೇ ಊರಾಚೆ ಚಾಮುಂಡೇಶ್ವರಿ ದೇವಸ್ಥಾನ ಐತಿ, ಅಲ್ಲಿಗೆ ಹೋಗವ್ರಿ. ಹಿಂಗೆ ವಾರ ಹೋಗ್ತಾರೆ, ಶುಕ್ರವಾರ ಪೂಜೆ ಮಾಡ್ಕೆ ಬರೋಕ್ಕೆ. ಹೋಗ್ಲಿ ಒಳ್ಳೇದು, ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸರಿ, ಬರೋದು ಏಟೊತ್ತಾಗ್ತತೆ ಏನ? ನೀರು ತಗೊಬತ್ತೀನಿ, ಕಾಪಿ ತತ್ತೀನಿ ರೀ. ಹಂಗೆ ಆಯ್ತು ಹೋಗಿ ಚಂದ್ರು.
ಮನೆಗೆ ಹೆಂಗ್ಸ್ರೆಲ್ಲ ಊರಿಗೆ ಹೋಗ್ಬಿಟ್ಟವ್ರು ಕಣ್ಮಾಮ. ಓ ಹಂಗಾಗಿ ಎಲ್ಲ ಮಗಳೇ ನೋಡ್ಕೊಳೋದು. ಹೇಳಿದ್ರು ಹೊರಗಡೆ ಅಜ್ಜಿ ನಿಂತಿದ್ರಲ್ಲ, ಹೇಳಿದ್ರು. ಓ ಅದೇ ಇನ್ನೇನಿದ್ರು ಮಳೆಗಾಲ ಶುರುವಾಗ್ತತೆ, ಇನ್ನು ಹೊಲ್ದ ಕೆಲಸ ಇದ್ದೇ ಇರ್ತತೆ, ಇನ್ನು ಊರ್ ಕಡೆಗೆ ಹೋಗಿ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗಲೇ ಒಂದು ವಾರ ಹೋಗಿ ಇದ್ದು ಬರ್ತೀನಂತ ಹೋಗವ್ರಿ. ಹೋಗಿ ಬರ್ಲಿ ಬಿಡು ಚಂದ್ರು, ತವ್ರ ಮನೆ ಕಡೆ ಅವ್ರಿಗೂ ಆಸೆ ಇರಲ್ವಾ, ಕೆಲಸ ಯಾವಾಗಲೂ ಇದ್ದಿದ್ದೇನೆ. ಓ ಅದಕ್ಕೆ ಮಾಮ ನಾನು ಕಳಿಸ್ಕೊಟ್ಟೆ. ಏನು ಸುಮಾ ಇದು? ಯಾವ್ದೋ ಗಾಡಿ ನಮ್ಮನೆ ಹತ್ರ ನಿಂತಿದೆ. ಕಲ್ಯಾಣಿ, ಈ ಹುಡುಗ ಏನಾದರೂ ಬಂದ್ಬಿಟ್ಟಿದ್ದಾನೇನೆ? ಏನು ಹುಡುಗನ? ಸುಮಾ ನಿಜವಾಗ್ಲೂ ಹಂಗೆಲ್ಲ ಹೇಳ್ಬೇಡ ಕಣೆ, ನಂಗೆ ತುಂಬಾ ಭಯ ಆಗ್ತಿದೆ. ಅಜ್ಜಿ ನೀನು ಇಲ್ಲೇ ಇದ್ದಲ್ವಾ? ಯಾರ್ದಿ ಗಾಡಿ? ಅಯ್ಯ ಎಣ್ಣಿರ ಮನೆ ತಗೆ ಗಾಡಿ ನಿಂತ್ಕೊಂಡವಿ ಅಂತಂದ್ರೆ ಇನ್ಯಾರು ಬಂದಿರ್ತಾರೆ? ಗಣ್ಣವ್ರು ಬಂದವ್ರಿ. ಯಪ್ಪ ಕಲ್ಯಾಣಿ, ಗಂಡು ಬಂದಿದ್ಯಂತೆ ಕಣೆ ನಿನಗೆ. ಅಜ್ಜಿ ನೀನು ನಿಜ ಹೇಳ್ತಾ ಇದ್ಯಾ? ಯಾರಿದ್ದಾರೆ ಅಜ್ಜಿ ಒಳಗೆ? ಏ ಸುಮಿ, ಊರಿಂದ ಅವ್ರ ಅತ್ತೆ ಮಗ ಬಂದವನಿ ಕಲ್ಯಾಣಿ ನೋಡಕ್ಕೆ. ಏನು ಅತ್ತೆ ಮಗ ಬಂದಿದ್ದಾರಾ? ಯಪ್ಪ ಕಲ್ಯಾಣಿ, ನಿಜವಾಗ್ಲೂ ನನಗೆ ನಂಬೋಕೆ ಆಗ್ತಾ ಇಲ್ಲ ಕಣೆ. ಸರಿ ಬೇಗ ಒಳಗೋಗು. ಯಪ್ಪ ಸುಮಾ, ನಿಜವಾಗ್ಲೂ ನಾನಂತೂ ಹೋಗಲ್ಲ. ಬಾರಿ ನಿಮ್ಮ ಮನೆ ಹತ್ರ ಹೋಗೋಣ ಪ್ಲೀಸ್ ಕಣೆ. ಏನು ಮನೆ ಹತ್ರನಾ? ಚಾನ್ಸೇ ಇಲ್ಲ. ಇವತ್ತೆಷ್ಟೊತ್ತನಾಗಲಿ ನೀನು ಹುಡುಗನ ನೋಡಲೇಬೇಕು ಅಷ್ಟೇ. ಅದರಲ್ಲೂ ನಿನಗಿಂತ ಫಸ್ಟು ನಾನೇ ಹುಡುಗನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಕಣೆ ನನಗೆ. ಬಾರಿ ಹೋಗೋಣ ಪ್ಲೀಸ್ ಕಣೆ ಕಲ್ಯಾಣಿ. ಸುಮಾ ನನ್ನ ಮಾತು ಕೇಳೆ, ನಿಜವಾಗ್ಲೂ ನನಗೆ ಭಯ ಆಗ್ತಿದೆ. ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ಕಣೆ, ಬಾರಿ ಮನೆ ಹತ್ರ ಹೋಗೋಣ. ನಾವು ಅಲ್ಲಿ ಹೋದ್ರೆ ಇವ್ರು ಹೋಗ್ಬಿಡ್ತಾರೆ. ನಿಂಗೇನು ತಲೆ ಕೆಟ್ಟಿದ್ಯಾ ಕಲ್ಯಾಣಿ? ಇಷ್ಟು ದಿನ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನೀನು ಈ ಥರ ಉತ್ಕೊಂಡು ಕೂತ್ಕೊಳ್ಳೋಕ್ಕ? ಲೂಸ್ ಥರ ಮಾತಾಡ್ಬೇಡ, ಬಾ ಹುಡುಗನ ಹತ್ರ ಮಾತಾಡಿವಂತೆ. ಅಯ್ಯೋ ಸುಮಾ, ಏನು ಮಾತಾಡ್ಲಿ? ಹೇಗೆ ಮುಖ ತೋರಿಸ್ಲಿ ನಾನು ಅವ್ರಿಗೆ? ಹೇಗಿದ್ದಾರೋ ಏನೋ, ನನಗೆ ಭಯ ಆಗ್ತಿದೆ ಕಣೆ. ಅಲ್ವೇ ಕಲ್ಯಾಣಿ, ಆ ಹುಡುಗ ಬಂದು ಏಟತ್ತು ಕಾಯ್ಕೊಂಡು ಕೂಗಬೇಕು. ಹೋಗಿ ಕಾಪಿ ಗೀಪಿ ಇಕ್ಕೊಡೋಗೆ ಹೋಗಿ. ನಿಮ್ಮ ಅಪ್ಪ ನಮ್ಮ ಪಾಪ ಯಪ್ಪ ಕಾಯಿಸ್ಕೊಡ್ತಾನೇನೆ ಕಾಪಿನ. ಪ್ಲೀಸ್ ಕಣೆ ಕಲ್ಯಾಣಿ, ಬಾರಿ ಹೋಗೋಣ. ಸುಮಾ ನಿಜವಾಗ್ಲೂ ನನಗೆ ಭಯ ಆಗ್ತಿದೆ. ಬೇಡ ಕಣೆ ಹೋಗೋದು. ಕಲ್ಯಾಣಿ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ಯಾ? ಬಾರಮ್ಮ. ದೊಡ್ಡಪ್ಪ, ಮನೆಗೆ ಯಾರು ಬಂದಿದ್ದಾರೆ? ಊರಿಂದ ಅವ್ರ ಅತ್ತೆ ಮಗನು ಅವ್ರ ದೊಡ್ಡಪ್ಪ ಬಂದವ್ರು ಕಣಮ್ಮ. ಹೌದಾ? ಏನಂತೆ ದೊಡ್ಡಪ್ಪ? ಇನ್ನೇನಿಲ್ಲ ಕಣಮ್ಮ, ಕಲ್ಯಾಣಿನ ಅವ್ರ ಅತ್ತೆ ಮಗನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನೋಡ್ಕೊಂಡು ಹೋಗೋಕೆ ಅಂತ ಬಂದವ್ರು ಹುಡುಗ. ಅಯ್ಯೋ ದೇವ್ರೆ. ಕಲ್ಯಾಣಿ, ಆಮೇಲೆ ಮಾತಾಡೋಣ ಪ್ಲೀಸ್ ಕಣೆ, ಹೋಗಿ. ಅಲ್ಲಪ್ಪ, ಹಿಂಗೆ ದಿಢೀರ್ ಅಂತ ಬಂದ್ರೆ ಏನು ಮಾತಾಡೋದು ಅವ್ರ ಹತ್ರ? ಏನು ಎಲ್ಲ ಹೇಳಿ ಕೇಳಿನೇ ಬರೋಕ್ಕಾಗ್ತತೇನೆ ಕಲ್ಯಾಣಿ. ಹೋಗಿ ಮಾತಾಡ್ಸು, ಹೋಗಿ. ಕಲ್ಯಾಣಿ ಬಂದವಲೇ ಸುಮಾರು ಹೊತ್ತಾಯ್ತು. ಆ ಹುಡುಗಂಗೆ ಇಲ್ಲಿರಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಹೊಸ ಜಾಗ ಅಲ್ವಾ. ಹುಡುಗಿ ನೋಡ್ಕೊಂಡು ಹೊಟ್ಬಿಡೋಣ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಹೋಗಿ ಮಾತಾಡ್ಸು. ಕಾಫಿ ನೀರು ಎಲ್ಲ ಕೊಟ್ಟಿದ್ದೀನಿ ನಾನು. ನೀನೇನು ಕಾಫಿ ಕಾಯಿಸ್ಕೊಡ್ಬೇಡ. ಹುಡುಗ ಏನೋ ನಿನ್ನ ಹತ್ರ ಮಾತಾಡ್ಬೇಕಂತೆ, ಹೋಗಿ ಮಾತಾಡ್ಸಮ್ಮ. ಅಲ್ಲಪ್ಪ, ಹಿಂಗೆ ದಿಢೀರ್ ಅಂತ ಅವ್ರ ಹತ್ರ ಮಾತಾಡಿ ಅಂದ್ರೆ ನಾನು ಏನಂತ ಮಾತಾಡಲಿ? ಏನು ಮಾತಾಡ್ತೀಯ? ಆ ಹುಡುಗ ಏನು ಮಾತಾಡ್ತಾನೋ ಅದಕ್ಕೆ ಮಾತಾಡು ಅಷ್ಟೇ. ಪ್ಲೀಸ್ ಅಪ್ಪ, ನೀನೇ ಏನಾದರೂ ಮಾತಾಡಿ ಕಳಿಸು. ನನ್ನಿಂದ ಮಾತಾಡೋಕ್ಕಾಗಲ್ಲ. ಅಯ್ಯ, ಬ್ಯಾರೆ ಯಾರು ಅಲ್ಲ, ಹೋಗಿ ನಿಮ್ಮ ಅತ್ತೆ ಮಗನೇ. ಅದಕ್ಕೆ ಯಾಕೆ ಹಿಂಗೆ ನಾಸಿಕ್ಕಂತಿ? ಯಾರನ ವಾಸನೆ ಎಂಟ್ರಾದ್ರೆ ಏನೋ ಅನ್ಬೋದು. ಆದ್ರೂ ಅಜ್ಜಿ, ಇದೇ ಮೊದಲನೇ ಸರಿ ನಾನು ಅವ್ರನ್ನ ನೋಡ್ತಾ ಇರೋದು. ಹಂಗಿದ್ರೇನೆ ಹೋಗು, ಪ್ರೀತಿ ಸ್ಯಾನೆ ಇರ್ತತೆ. ಹುಡುಗ ಮಾತ್ರ ಒಳ್ಳೆ ದಂತದ ಗೊಂಬೆ ಇದ್ದಂಗೆ ಅವನೇ ಕಣೆ. ಬೋಲ್ ಅದೃಷ್ಟ ಮಾಡಿದ್ದೆ. ಚಂದಕ್ಕವನೇ, ಹೋಗಿ ನೋಡು. ಅಯ್ಯೋ ದೇವ್ರೆ, ಪ್ಲೀಸ್ ಕಣೆ ಕಲ್ಯಾಣಿ, ಬಾರಿ ನಾನು ಹುಡುಗನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಸರಿ ನೀನಿಲ್ಲೇ ಇರು, ನಾನು ಹೋಗಿ ಹುಡುಗನ ನೋಡ್ತೀನಿ. ಪ್ಲೀಸ್ ಕಣೆ ಸುಮಾ. ಪ್ಲೀಸು ಇಲ್ಲ ಪಾಸು ಇಲ್ಲ. ಸರಿ ನಡಿ ಹೋಗೋಣ. ದೊಡ್ಡಪ್ಪ ನಡೀರಿ. ಬಾರಕ್ಕ, ಆಚೆನೆ ಕೂಕೊಂಡಿದ್ದೀವಿ, ಬಾ ಒಳ ಕೂಕ. ಬರ್ತೀನಿ ನಡಿಯಪ್ಪ, ನಂದು ಏನೈತೆ, ಹುಡುಗ ಹುಡುಗಿ ಮಾತಾಡಿ ನಡೀರಿ. ಕಲ್ಯಾಣಿ ಏನು ಹೆದರ್ಕೋಬೇಡ, ಬಾ. ನಿಮ್ಮ ಅತ್ತೆ ಹೇಳೋಗವ್ರಲ್ವಾ. ಸರಿಯಪ್ಪ. ಬಾ ಸರ್ನ. ಸುಮಾ ನೀನೇ ಮುಂದೆ ಹೋಗೆ. ಸರಿ ಬಾ. ನೋಡಪ್ಪ, ನೆಕ್ಸ್ಟ್ ಟೈಮ್ ಬಂದರೆ ಆಗುತ್ತೆ, ಬನ್ನಿ ಹೋಗೋಣ. ಅಲ್ವೆಲ್ಲ ನೀನೇನ ಹುಡುಗಿ ನೋಡ್ಕೊಂಡಂಗೆ ಹೋಗ್ಬಿಟ್ರೆ ನಿಮ್ಮ ಅಮ್ಮ ಸುಮ್ಮ ಬಿಟ್ಟಾಳೆ ನಿನ್ನ. ಹಾಗಂತ ಎಷ್ಟೊತ್ತಂತ ಕಾಯ್ಕೊಂಡು ಕೂತ್ಕೊಳ್ಳೋದು ದೊಡ್ಡಪ್ಪ. ಹುಡುಗಿ ನೋಡಬೇಕು ಅಂದರೆ ಕಾಯಲೇಬೇಕು ಕಣ್ಲ. ನಿನಗಿಂತ ಹೆಚ್ಚಾಗಿ ನನಗೆ ನೋಡಬೇಕು ಅಂತ ಅನ್ನಿಸ್ತೈತಿ. ಯಾಕಂದರೆ ನನ್ನ ತಂಗಿ ಮಗಳು ಸ್ಯಾನೆ ವರ್ಷ ಆದ್ಮೇಲೆ ಬಂದಿದ್ದೀನಿ. ಸುಮ್ಮನೆ ಕೂಕ, ಹೋಗೋಣ. ಕಲ್ಯಾಣಿ, ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ಅಯ್ಯೋ, ನಾನು ಅಷ್ಟೇ ನಿಮ್ಮನ್ನೆಲ್ಲ ನೋಡಿದ್ದೀನಿ. ಎಲ್ಲಿ ನೆನಪಾಗ್ತಿಲ್ವಲ್ಲ? ನೀವು ಯಾವತ್ತಾದ್ರೂ ಬಂದಿದ್ರಾ ನಮ್ಮೂರಿಗೆ? ಸುಮಾರು ಸರಿ ಈ ರೂಟಲ್ಲೇ ಓಡಾಡಿದ್ದೀನಿ, ಆದರೆ ಈ ಊರಿಗೆ ಬಂದಿಲ್ಲ ಅಷ್ಟೇ. ನಿಜ, ನಾನು ನಿಮ್ಮನ್ನೆಲ್ಲ ನೋಡಿದ್ದೀನಿ. ನಾನು ಅಷ್ಟೇ ಕಣ್ರಿ, ನಿಮ್ಮನ್ನು ನೋಡಿದ್ದೀನಿ. ಅಯ್ಯಯ್ಯಯ್ಯ, ನಾನು ನೋಡಿದ್ದೀನಿ ಅಂತಂದ್ರೆ ಅದ್ಯಾವಾಗಲ ನೋಡಿದೆ ನೀನು? ಈಗ ನೆನಪಾಯ್ತು ನನಗೆ. ಅದೇ ರೀ, ಪೋಸ್ಟ್ ಆಫೀಸ್ ಹತ್ರ ಒಂದಿಬ್ರು ಹುಡುಗರು ಹೊಡೆದ್ರಲ್ಲ ನೀವು. ಹೌದು ನೋಡಿ, ಈಗ ನೆನಪಾಯ್ತು ನನಗೆ. ವಾವ್, ಸೂಪರ್. ನಾನು ಅವತ್ತೇ ಅನ್ಕೊಂಡಿದ್ದೆ ಈ ಹುಡುಗನ ಥರನೇ ಇರಬೇಕು ನಮ್ಮ ಕಲ್ಯಾಣಿಗೆ ಮದುವೆ ಆಗೋ ಹುಡುಗ ಅಂತ. ಅಯ್ಯೋ, ನೋಡಿದ್ರೆ ದೇವರು ಇದೇ ಹುಡುಗನೇ ಕಳಿಸ್ಬಿಟ್ಟಿದ್ದಾನೆ. ನಿಮ್ಮ ನೋಡಿ ತುಂಬ ಖುಷಿ ಆಯಿತು ನನಗೆ. ಕಲ್ಯಾಣಿ, ಚೆನ್ನಾಗಿದ್ದೀನಮ್ಮ? ನನಗೂ ಅಷ್ಟೇ, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಅಂದಾಗೆ ಎಲ್ಲಿ ಹೋಗಿದ್ರಿ? ಅದು ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಪಕ್ಕದಲ್ಲೇನೆ, ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದಾಗೆ ಚೆನ್ನಾಗಿದ್ದೀರಾ ಅಂಕಲ್? ನಮ್ಮ ಚೆನ್ನಾಗಿದ್ದೀವಿ. ಆವಾಗಿಂದ ನಾನು ಮಾತಾಡಿಸ್ತಾನೆ ಇದ್ದೀನಿ, ನೀವಿಬ್ಬರೇ ಮಾತಾಡ್ತಾ ಇದ್ದೀರಾ. ಅದು ನಾವು ಇವ್ರನ್ನ ಮೊದಲೇ ನೋಡಿದ್ವಿ ಅಂಕಲ್. ಒಳ್ಳೇದಾಯ್ತು ಬಿಡಮ್ಮ. ಬಂದು ತುಂಬ ಹೊತ್ತಾಯ್ತಾ? ಹೌದು, ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಸರಿ, ಕಾಫಿ ಜ್ಯೂಸ್ ಏನಾದರೂ?
ಬೇಡ ಬೇಡ ಎಲ್ಲ ಕೊಟ್ಟಿದ್ದಾರೆ. ಸರಿ ಕಲ್ಯಾಣಿ ಬಾಯಿಲಿ. ಏನಮ್ಮ ಕಲ್ಯಾಣಿ ಬಾ ಅಂತ ಕರೀತಾ ಇದೆಯಾ? ನೀನು ಯಾರಮ್ಮ? ಅಯ್ಯೋ ಅಂಕಲ್, ಕಲ್ಯಾಣಿ ನಾನಲ್ಲ, ನಿಮ್ಮ ಸೊಸೆ ಒಳಗಡೆ ಇದ್ದಾರೆ, ಕರ್ಕೊಂಬರ್ತೀನಿ ಇರಿ. ಹುಡುಗಿ ಇವ್ರಲ್ವಾ? ಹಾಗಾದ್ರೆ ಅವತ್ತು ಇವ್ರ ಜೊತೆ ಇದ್ರಲ್ಲ ಅವರೇ ಇರಬೇಕು ಅನ್ಸುತ್ತೆ. ಅವಳಿಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಕರ್ಕೊಂಬರ್ತೀನಿ ಇರಿ. ಅವತ್ತು ಹುಡುಗಿನ ನಾನು ಸ್ವಲ್ಪ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ಹುಡುಗಿ ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇದ್ಲು. ಆದರೂ ಸ್ವಲ್ಪ ಚಮಕ್ ಕೊಡಲೇಬೇಕು. ಲೋ ಸೂರ್ಯ, ಹುಡುಗಿ ಬೇರೆ ಅಂತ ಕಣೋ. ನೋಡ್ದೊಡಪ್ಪ, ಹುಡುಗಿ ಹೇಗಾದರೂ ಇರಲಿ, ನಾನು ಒಪ್ಕೊಳ್ಳಲ್ಲ ಅಷ್ಟೇ. ನಾನೆಲ್ಲ ಹೇಳಿದ್ದೀನಲ್ವಾ ನಿಮಗೆ. ನೀನು ಒಪ್ಕೊಂಡ್ರು ಬಿಟ್ರು ನಿಮ್ಮ ಅಮ್ಮ ಅಂತೂ ಇವಳನ್ನೇ ಗಂಟಾಕೋದು. ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಂತಿ? ದೊಡ್ಡಪ್ಪ, ಹುಡುಗಿ ಹತ್ರ ನಾನು ಸ್ವಲ್ಪ ಪರ್ಸನಲಾಗಿ ಮಾತಾಡಬೇಕು. ಬರ್ತಾಳೆ ತಡಿ, ಮಾತಾಡಿ ಬಂತೆ.